Praise the Lord. Greetings to you all in the name of our Lord and Savior Jesus Christ. Today's Bible verse, Hebrews chapter 4, verse 15. We have a high priest who was tempted in every way that we are, but did not sin. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಯೇಸು ಕ್ರಿಸ್ತನು ಶಿಲ್ಬೆಯ ಮೇಲೆ ಆಡಿರುವ ಸಪ್ತವಾಕ್ಯಗಳಲ್ಲಿ 5ನೆಯ ಮಾತನ್ನು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಅದು ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ. ಹೌದು, ಆತನು ಈ ಲೋಕದಲ್ಲಿರುವಾಗ, ಮಾನವನಾಗಿರುವಾಗ ಆತನಿಗೂ ಕೂಡ ಶೋಧನೆಗಳು ಉಂಟಾಗುತ್ತಾ ಇದ್ದವು ಪ್ರಿಯರೇ. ಹೌದು, ಆತನಿಗೆ ಇಲ್ಲಿ ನೀರಡಿಕೆಯಾಗಿದೆ. ಆದ್ದರಿಂದಲೇ ಆತನು ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಕೂಗುತ್ತಿರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಹೌದು, ನಮ್ಮ ದೇವರು ಮಹಾಯಾಜಕನಾಗಿದ್ದಾನೆ. ಆತನು ನಮ್ಮ ನಿರ್ಬಲಾವಸ್ಥೆಯನ್ನು ನೋಡುವಾತನಾಗಿದ್ದಾನೆ. ನಮ್ಮ ನಿರ್ಬಲಾವಸ್ಥೆಯಲ್ಲಿ ಆತನು ಕರುಣೆ ಇಲ್ಲದವನಾಗಿರದೆ ಆತನು ಕರುಣೆಯುಳ್ಳವನಾಗಿಯೇ ನಮ್ಮ ಬಳಿಗೆ ಬರುವಾತನಾಗಿದ್ದಾನೆ. ಯಾಕೆಂದರೆ ಇಂದು ನಮಗೆ ಉಂಟಾಗುವ ಶೋಧನೆಗಳ ಹಾದಿಯಲ್ಲೇ ನಮ್ಮ ಯೇಸು ಸ್ವಾಮಿ ಕೂಡ ಹಾದು ಹೋಗಿದ್ದಾರೆ. ನಮ್ಮ ರಕ್ಷಕನು ಕರುಣೆಯನ್ನು ಮಾತ್ರ ತೋರಿಸುವ ದೇವರಾಗಿರದೆ ನಮ್ಮ ಸ್ಥಳದಲ್ಲಿ ಆತನು ಬಾಧೆಯನ್ನು ಅನುಭವಿಸಿದ್ದಾನೆ ಪ್ರಿಯರೇ. ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕ ಕಡೆ ಕಷ್ಟ, ದುಃಖ, ನೋವುಗಳು ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ದೇಶಗಳ ನಡುವೆ ಯುದ್ಧಗಳಾಗುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಈ ಎಲ್ಲ ದೇಶಗಳನ್ನು, ಈ ಭೂಲೋಕವನ್ನು ಉಂಟು ಮಾಡಿದಾತನು ನಮ್ಮ ಸೃಷ್ಟಿಕರ್ತನು, ನಮ್ಮ ಯೇಸು ಕ್ರಿಸ್ತನು, ನಮ್ಮ ದೇವರು. ಹೀಗಿರುವಾಗ ಈ ಗೊಂದಲವನ್ನು, ಈ ಯುದ್ಧಗಳನ್ನು ನಿವಾರಿಸುವುದಕ್ಕೆ ನಮ್ಮ ದೇವರಿಗೆ ಶಕ್ತಿ ಇಲ್ಲವೋ? ನಮ್ಮ ದೇವರು ಸಮರ್ಥನಾಗಿದ್ದಾನೆ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಈ ಲೋಕದಲ್ಲಿ ದುಷ್ಟತನಗಳು, ವ್ಯಾಧಿಗಳು, ಮರಣಗಳು ಯಾಕೆ ಇರಬಹುದು? ನಾವು ಲೋಕದ ಎಲ್ಲ ಕಡೆ ನಮ್ಮ ಕಣ್ಣನ್ನು ಪ್ರಸರಿಸಿ ನೋಡುವುದಾದರೆ ಎಲ್ಲ ಕಡೆ ಕಣ್ಣೀರು, ಎಲ್ಲ ಕಡೆ ದುಃಖ, ವೇದನೆ, ಜನರು ವಂಚನೆಗೆ ಒಳಗಾಗ್ತಾ ಇದ್ದಾರೆ. ಹೀಗಿರುವಾಗ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುತ್ತೇವೆ, ದೇವರು ಈ ಎಲ್ಲವನ್ನು ನೋಡುತ್ತಾ ಇಲ್ಲವಾ? ದೇವರಿಗೆ ಇದು ಅರ್ಥವಾಗುತ್ತಾ ಇಲ್ಲವಾ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುತ್ತಾ ಇರುವುದಾದರೆ, ನನ್ನ ಪ್ರಿಯ ದೇವಜನರೇ, ನೀವು ಈ ಹೊತ್ತು ಈ ಪ್ರಶ್ನೆಗಳನ್ನು ಹೊತ್ತುಕೊಂಡು ನಮಗಾಗಿ ಶಿಲ್ಬೆ ಮೇಲೆ ಬಲಿಯಾಗಿರುವ ಯೇಸು ಕ್ರಿಸ್ತನ ಕ್ರೂಜೆಯ ಬಳಿಗೆ ಬನ್ನಿರಿ. ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ದೊರೆಯುತ್ತದೆ, ನಿಮಗೆ ಸಮಾಧಾನ ಸಿಗುತ್ತದೆ. ಇದೇ ಕ್ಷಣದಲ್ಲಿ ನಿಮಗೆ ಆ ಪ್ರಶ್ನೆಗೆ ಉತ್ತರ ದೊರೆತಿಲ್ಲವಾದರೂ, ನಿಮ್ಮ ಸಮಸ್ಯೆಗೆ ಪರಿಹಾರ ದೊರೆತಿಲ್ಲವಾದರೂ ಕರ್ತನು ನಿಮಗೆ ಸಮಾಧಾನವನ್ನು ಕೊಡುತ್ತಾನೆ. ನಮ್ಮ ದೇವರು ನಿಮ್ಮನ್ನು ಯಾವತ್ತೂ ಮರೆತು ಹೋಗಿಲ್ಲ. ಅದನ್ನು ನೀವು ಅಲ್ಲಿ ಕ್ರೂಜೆಯ ಬಳಿಯಲ್ಲಿ ಕಂಡುಕೊಳ್ಳುತ್ತೀರಿ. ಹಿಂದೆ ಕ್ರಿಸ್ತನ ಬಳಿಗೆ ಬನ್ನಿರಿ. ನಿನ್ನ ದೇವರು ನಿನ್ನ ದ್ರೋಹಗಳನ್ನು ಹೊತ್ತುಕೊಂಡಿದ್ದಾನೆ. ನಿನ್ನ ದೇವರು ನಿನ್ನ ಅಪರಾಧಗಳ ನಿಮಿತ್ತವಾಗಿಯೇ ಆತನು ಜಜ್ಜಲ್ಪಟ್ಟಿದ್ದಾನೆ. ನಿನಗೆ ಸುಕ್ಷೇಮವನ್ನು ಕೊಡಬೇಕು ಎಂಬುದಾಗಿಯೇ ಆತನು ದಂಡನೆಯನ್ನು ಅನುಭವಿಸಿದ್ದಾನೆ ಪ್ರಿಯರೇ. ಆದ್ದರಿಂದ ಇಂದು ನಿನ್ನ ಜೀವಿತದಲ್ಲಿ ಉಂಟಾಗುತ್ತಿರುವ ಎಲ್ಲ ವೇದನೆಗಳನ್ನು ನಮ್ಮ ದೇವರು ಅರಿತಿದ್ದಾನೆ. ಅಷ್ಟು ಮಾತ್ರವಲ್ಲದೆ ತಾನೇ ಬಾಧೆಯನ್ನು ಅನುಭವಿಸಿರುವುದರಿಂದ ನಿನ್ನನ್ನು ಆ ವೇದನೆಯಿಂದ ಬಿಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಹೊತ್ತು ನಿನ್ನ ಕಷ್ಟ, ನಿನ್ನ ಕಣ್ಣೀರು ಏನೇ ಇರಲಿ ಚಿಂತೆ ಮಾಡಬೇಡ. ಅವೆಲ್ಲವನ್ನು ಹೊತ್ತುಕೊಂಡು ಕರ್ತನ ಬಳಿಗೆ ಬಾ. ಆತನು ನಿನಗೋಸ್ಕರ ಚಿಂತಿಸುತ್ತಾನೆ ಎಂಬುದಾಗಿ 1 ಪೇತ್ರ 5:7 ನಮಗೆ ತಿಳಿಸುತ್ತದೆ ಪ್ರಿಯರೇ. ನೀವು ಇವತ್ತು ನಿಮ್ಮ ದೇಹದಲ್ಲಿ ನೋವನ್ನು ಅನುಭವಿಸ್ತಾ ಇದ್ದೀರಾ, ಅನಾರೋಗ್ಯತೆಯಿಂದ ಬಳಲುತ್ತಾ ಇದ್ದೀರಾ. ನಮ್ಮ ಯೇಸು ಸ್ವಾಮಿ ಕೂಡ ಕ್ರೂಜೆಯಲ್ಲಿ ಅನಾರೋಗ್ಯತೆಯಿಂದ ಬಳಲಿದ್ದಾರೆ. ಆತನ ದೇಹವೆಲ್ಲ ಗಾಯವಾಗಿದೆ. ಇವತ್ತು ಅನೇಕರು ನಿನ್ನನ್ನು ದೂಷಿಸಿ ಅನ್ಯಾಯವಾಗಿ ತೀರ್ಪು ಮಾಡಿ ನಿನ್ನ ಮೇಲೆ ಕಳಂಕವನ್ನು ಹೊರಿಸಿದ್ದಾರ. ನೀನು ಚಿಂತೆ ಮಾಡಬೇಡ. ಯಾಕೆಂದರೆ ನಮ್ಮ ಯೇಸು ಸ್ವಾಮಿ ಕೂಡ ಈ ಒಂದು ನಿಂದನೆಯನ್ನು ಅನುಭವಿಸಿದ್ದಾರೆ. ಆತನು ಕೂಡ ಯಾವ ತಪ್ಪು ಮಾಡದೆ ಹೋದಾಗ್ಯೂ ಆತನ ಮೇಲೆ ಅನ್ಯಾಯವಾಗಿ ತೀರ್ಪನ್ನು ಮಾಡಿ ಕಳಂಕವನ್ನು ಹೊರಿಸಿದ್ದಾರೆ. ನಿನ್ನನ್ನು ಈ ವಂಚನೆ, ಈ ಕಳಂಕದಿಂದ ಸ್ವಾಮಿ ಬಿಡುಗಡೆ ಕೊಡ್ತಾರೆ. ನಿನ್ನ ಸ್ವಂತ ಜನರೇ ನಿನಗೆ ವೈರಿಗಳಾಗಿ ನಿಂತಿದ್ದಾರ.
ಹೌದು, ನಮ್ಮ ಸ್ವಾಮಿಗೂ ಕೂಡ ಅದೇ ರೀತಿಯಲ್ಲಿ ತನ್ನ ಸ್ವಂತ ಜನರೇ ಆತನಿಗೆ ತಾತ್ಸಾರ ಮಾಡಿದರು. ಆತನ ಸ್ವಂತ ಯಹೂದ್ಯ ಜನರೇ ಆತನಿಗೆ ಶಿಲುಬೆಗೆ ಹಾಕಿದ್ದಾರೆ. ಆದುದರಿಂದ ನೀನು ಭಯಪಡಬೇಡ, ಹಿಂದೆ ನೀನು ಕ್ರಿಸ್ತನ ಬಳಿಗೆ ಬಾ. ಆತನು ನಿನಗಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ನಿನ್ನ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಆತನು ಕರುಣೆಯುಳ್ಳವನು, ನಂಬಿಕೆಯುಳ್ಳವನು ಆದ ಮಹಾಯಾಜಕನಾಗಿದ್ದಾನೆ. ಇಂದು ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ದೇವರು ಕೂಗುತ್ತಾ ಇದ್ದಾರೆ. ಈ ವಾಕ್ಯವನ್ನು ಧ್ಯಾನಿಸುತ್ತಾ ಕ್ರಿಸ್ತನ ಕ್ರೂಜೆಯ ಬಳಿಗೆ ಬರೋಣ. ದೇವರು ನಮ್ಮೆಲ್ಲ ಚಿಂತೆ, ದುಃಖ ಎಲ್ಲವನ್ನು ಪರಿಹಾರ ಮಾಡಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀನು ಮಹಾಯಾಜಕನಾಗಿದ್ದಿ ತಂದೆಯೇ, ಅದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಹಾಗೆ ಸರ್ವ ವಿಷಯದಲ್ಲಿ ಶೋಧನೆಗೆ ಗುರಿಯಾಗಿದ್ದೇವಾ, ಅದನ್ನು ಇವತ್ತು ನಮಗೆ ತಿಳಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಎಲ್ಲ ಪ್ರಿಯ ದೇವಜನರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರು ಕೂಡ ಅನೇಕ ವಿಷಯದಲ್ಲಿ ಶೋಧನೆಗೆ ಒಳಗಾಗಿದ್ದಾರೆ ಸ್ವಾಮಿ. ಅನೇಕರು ಅನಾರೋಗ್ಯತೆಯಲ್ಲಿದ್ದಾರೆ ದೇವ. ನಿನ್ನ ಗಾಯವುಳ್ಳ ಹಸ್ತದಿಂದ ಅವರನ್ನು ಗುಣಪಡಿಸು, ನಿನ್ನ ಬಾಸುಂಡೆಗಳಿಂದ ಅವರನ್ನು ಗುಣಪಡಿಸು. ಅನೇಕರು ಅನ್ಯಾಯವಾಗಿ ಕಳಂಕವನ್ನು ಹೊದ್ದುಕೊಂಡು ಜೀವಿಸ್ತಾ ಇದ್ದಾರೆ ಸ್ವಾಮಿ. ನೀನವರನ್ನು ಕರುಣಿಸಪ್ಪ. ನೀನು ಕೂಡ ಯಾವ ಅನ್ಯಾಯ ಮಾಡದೆ ಹೋದಾಗ್ಯೂ ದೇವ, ನಿನ್ನ ಮೇಲೆ ಅನ್ಯಾಯವಾಗಿ ತೀರ್ಪು ಮಾಡಿ ದೋಷಾರೋಪಣೆಯನ್ನು ಹೊರಿಸಿದರು ದೇವ. ನೀನು ಈ ಜನರ ಕಷ್ಟವನ್ನು ಬಲ್ಲಾತನಾಗಿದ್ದಿ. ಇವರಿಗೆ ಇವುಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಇವರಿಗಾಗಿ ನೀನು ಪ್ರಾಣವನ್ನು ಕೊಟ್ಟಿದ್ದೀಯಲ್ಲ ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ನೀನು ಕರುಣಿಸುವಾತನು, ಕಾಪಾಡುವಾತನು, ಕನಿಕರವು, ದಯೆಯು, ದೀರ್ಘ ಶಾಂತಿಯೂ ಉಳ್ಳ ದೇವರಪ್ಪ. ಅದಕ್ಕಾಗಿ ಇವತ್ತು ನಿನ್ನ ಕ್ರೂಜೆಯ ಬಳಿ ಬಂದು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನ ಕರುಣಿಸಿ ಬರಲಿಕ್ಕಿರುವ ಶೋಧನೆ, ಅಪಾಯ, ಗಂಡಾಂತರಗಳಿಂದ ಬಿಡಿಸಿ, ತಪ್ಪಿಸಿ, ಕಾಪಾಡಿ ರಕ್ಷಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.